ಇಳಿ. ಸರ್, ಸ್ವಲ್ಪ ನೀರು. ಥ್ಯಾಂಕ್ ಯು. ಅಬ್ದುಲ್ಲಾ ಕತೆ ಇಲ್ಲಿಗೆ ಮುಗಿಯುತ್ತೆ ಅಲ್ವಾ ಬಲರಾಮ? ಸಾಯೋದಕ್ಕೆ ನನಗೆ ಭಯ ಇಲ್ಲ, ಆದರೆ ತುಂಬ ಕೆಲಸಗಳು ಮಾಡೋಕ್ಕೆ ಬಾಕಿ ಇದೆ. ನನ್ನ ಜನ ಎಲ್ಗೂ ಹೋಗಿಲ್ಲ ಬಲರಾಮ. ಅಬ್ದುಲ್ಲಾ, ನೀನು ನಕ್ಸಲೈಟ್ ಆಗಿ ಒಬ್ಬ ಗಾಡ್ ಫಾದರ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ, ಆದರೆ ಹೀಗಾಗುತ್ತೆ ಅನ್ಕೊಂಡಿರ್ಲಿಲ್ಲ ಅಲ್ಲ? ಈ ದೇಶದಲ್ಲಿ ತುಂಬ ಜನ ಬಂದು ಹೋಗ್ತಿದ್ದಾರೆ, ಆದರೆ ಯುದ್ಧಕ್ಕಿಳಿದ ಮೇಲೆ ಹಿಂದೆ ತಿರುಗೋದಿಲ್ಲ. ನಿನ್ನಂತ ನನ್ನ ಮಗನ ತೆಲಂಗಾಣದಲ್ಲಿ ಒಂದು ಕ್ಷಣ ಕೂಡ ಇರೋದಕ್ಕೆ ನಾನು ಬಿಡಲ್ಲ. ನೀನೊಬ್ಬನೇ ಉಳ್ಕೊಂಡಿರೋನು. ನಮ್ಮೂರಲ್ಲಿ ಒಬ್ಬ ಅಬ್ದುಲ್ಲಾ ಸತ್ರೆ ಲಕ್ಷ ಅಬ್ದುಲ್ಲಾ ಹುಟ್ಟು ಬರ್ತಾರೆ. ನಾನು ಬರ್ದಿರೋ ಹಾಡಿಂದ ಇಲ್ಲಿ ಕೆಲಸ ನಡೀತಾನೆ ಇರುತ್ತೆ. ಎಲ್ಲಿ ನನ್ನ ಹಾಡು ನಿಲ್ಲುತ್ತೋ ಅಲ್ಲಿಂದ ಪ್ರಜೆಗಳು ಮುಂದುವರಿಸ್ತಾರೆ. ನೀನು ಗೊತ್ತಿಲ್ಲ, ಪ್ರಜೆಗಳು ಕೋಪದಿಂದ ಆವೇಶದಿಂದ ಇದ್ದಾರೆ. ಸರ್ ಸರ್ ಪ್ಲೀಸ್ ಸರ್, ನಮಗೆ ಶಿಕ್ಷೆ ಕೊಡೋದಕ್ಕೆ ಅಧಿಕಾರ ಇಲ್ಲ ಸರ್. ಚೆನ್ನಾಗಿದೆ ಬಲರಾಮ, ಇವನ್ ಜೊತೆ ಒಂದಿನ ಇದ್ದಿದ್ದಕ್ಕೆ ಇವರಲ್ಲೇ ಒಬ್ಬ ಆಗ್ಬಿಟ್ಯಾ? Shoot him. Shoot, man. Sir. That's an order. Shoot him, I say. ನೀನಿವಾಗ ಶೂಟ್ ಮಾಡದೆ ಹೋದ್ರೆ ಬೇರೆ ಇನ್ನೊಬ್ಬ ಶೂಟ್ ಮಾಡ್ತಾನೆ. ಅದನ್ನ ನೋಡಕ್ ನೀನಿರಲ್ಲ. ನಾನು ಹೇಳಿದ್ದೀನಿ ಈಗ ಮಾಡ್ತೀಯ. ನಾನು ಸುಮ್ಮನೆ ಮಾತಾಡಲ್ಲ. ಯು ನೋ ದಟ್. ಸೇ ಯಸ್ ಆರ್ ನೋ. Take him.
ಬಿಟ್ಟ ಅಬ್ದುಲ್ನ ಬಿಟ್ಟರೆ ನನ್ನ ಮನಸ್ಸಿಗೆ ಬೇಜಾರು ಮಾಡಿದ್ದು ಅವ್ರ ಹೆಂಡತಿ ರುಕ್ಮಿಣಿ ಅವರು. ತನ್ನ ಗಂಡ ಸತ್ತಿರೋದು ಗೊತ್ತಿಲ್ಲದೇನೆ ಅಬ್ದುಲ್ ಕಾಣೆ ಆಗಿದ್ದಾನೆ ಅಂತ SP ಆಫೀಸ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರು ಬಂದಿದ್ರು. ನಾನು ಅದನ್ನೇ ಹೇಳಬೇಕು ಅಂತ ಇದ್ದೆ. ಹೌದು ಹೌದೌದು. ಏನದು ಅರ್ಥ ಆಗಿಲ್ಲ? ಓ, ಅದು ಬರೋ ವರ್ಷನೇ ಆಗೋದು. ಇಲ್ಲ, ನಾವು ಮಂಗಳವಾರ ಟಿಕೆಟ್ನ ಬುಕ್ ಮಾಡಿರೋದು. ಮಗಳ ಹೆಸರಲ್ಲಿ ದೇವಸ್ಥಾನದಲ್ಲಿ ಪೂಜೆನ ಬುಕ್ ಮಾಡಿದ್ದೆ. ನಾನು ಮತ್ತೆ ಫೋನ್ ಮಾಡ್ತೀನಿ. ರುಕ್ಮಿಣಿ ಕಣ್ಣಲ್ಲಿ ನೋಡಿದ್ದು ನನ್ನ ದ್ವೇಷನ ಮತ್ತೆ ನಾನು ನೋಡಿದ್ದು ತೆಲಂಗಾಣ ಮಾರ್ಕೆಟ್ ರೋಡಲ್ಲಿ. 4 ದಿವಸ ಆದಮೇಲೆ ಯಾವಾಗ ಅಬ್ದುಲ್ ತೀರೋಗಿದ್ದಾನೆ ಅಂತ ಗೊತ್ತಾಯ್ತೋ, ಗೋದಾವರಿ ಜನಗಳಿಗೆ ಆಕ್ರೋಶ ಮೂಡುವಂತು. ಆ ನಿಮಿಷದಿಂದನೇ ತೆಲಂಗಾಣ ಬಂದಾಗೋಯ್ತು. ಎಲ್ಲಿ ನೋಡಿದ್ರು ಭಯದ ವಾತಾವರಣ. ನಕ್ಸಲೈಟ್ಗಳ ಹಾವಳಿ ತೀವ್ರವಾಗಿತ್ತು. SP ಆದಿನಾರಾಯಣ್ ಅವರು ಬಾಂಬ್ ದಾಳಿಯಲ್ಲಿ ತೀರ್ಕೊಂಡ್ರು ಅಂತ ನಾನು ರೇಡಿಯೋದಲ್ಲಿ ಕೇಳಿಸ್ಕೊಂಡೆ. ಎಲ್ಲ ಕಡೆ ಕರ್ಫ್ಯೂ ಶುರು ಆಯಿತು. ಯಾಕೆಷ್ಟೊಂದು ಗಾಳಿ ಬೀಸ್ತಿದೆಯೋ ಗೊತ್ತಿಲ್ಲ. ಏನಾಯ್ತು? ತುಂಬಾ ಹೊತ್ತಿಂದ ಇಲ್ಲೇ ನಿಂತಿದ್ದೀರಲ್ಲ. ಬೇಡ, ನಾನು ನೋಡ್ತೀನಿ. ಬಲರಾಮ, ಇಂಥದೇ ಒಂದು ರಾತ್ರಿ ನೀವೇ ಅಲ್ವಾ ಅವ್ರನ್ನ ಕರ್ಕೊಂಡು ಹೋಗಿದ್ದು? ಇವತ್ತೇನೆ ಅವ್ರು ನನಗೆ ಮತ್ತೆ ಸಿಕ್ಕಿದ್ರು ಗೋದಾವರಿ ನದಿಲಿ. ತುಪಾಕಿ ಗುಂಡುಗಳಿಂದ ಮೀನುಗಳು ತಿಂದು ಬಿಸಾಕಿದ ಬಾಕಿ ಸಿಕ್ಕಿದ್ದು ಬರೀ ಅಸ್ಥಿಗಳು ಮಾತ್ರ. ಸುಳ್ಳು ಹೇಳಿ ಆಚೆ ಕರ್ಕೊಂಡು ಹೋಗಿ ಯಾಮಾರಿಸಿ ಕೊಂದ್ಬಿಟ್ರಲ್ಲ. ಈ ಒಂದು ಸಹಕಾರಕ್ಕೆ ನೀವಿದರ ಜೀವನ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳಬೇಕಲ್ಲ. ಯಾರು ಅವರು? ಅವ್ರು ಏನು ಮಾತಾಡ್ತಾ ಇದ್ದಾರೆ? ಅಬ್ದುಲ್ಲಾನ ಕೊಂದವ್ರನ್ನ ಹುಡುಕ್ತೀವಿ ಅಂತ 1000 ಜನ ಹುಚ್ಚರಾಗಿ ತಿರುಗ್ತಾ ಇದ್ದಾರೆ. ಅವ್ರ ಹತ್ರ ಅದು ನೀವೇನಂತ ಹೇಳಿದ್ರೆ ಸಾಕು, ಈ ಮನೇನ ಮುಗ್ಸಕ್ಕೆ 1 ನಿಮಿಷ ಸಾಲಲ್ಲ. ಆದರೆ ನಾನು ಅದನ್ನು ಮಾಡೋದಿಲ್ಲ. ಮರಣ ನಿಮಗೆ ಸಿಗೋವಂಥ ಜೀವನಾವಧಿ ಶಿಕ್ಷೆ ಅದು. ನಾನು ನಿಮ್ಮನ್ನು ಬಿಡಲ್ಲ. ಜೀವನ ಪೂರ್ತಿ ನೀವು ಭಯದಿಂದನೇ ಬದುಕಿ ನೀವು ಚೂರು ಚೂರಾಗಿ ಮುರಿಬೇಕು. ಇಷ್ಟಪಟ್ಟವ್ರು ಒಬ್ಬೊಬ್ರು ನಿಮ್ಮ ಕಣ್ಮುಂದೆನೇ ಹೀಗೆ ಸಾಯ್ತಾ ಇದ್ರೆ ನಿಮ್ಮ ಹೃದಯದಲ್ಲಿ ಹಾಗೆ ನೋವಾಗಬೇಕು. ಅದಕ್ಕೆ ಸಾಕ್ಷಿಯಾಗಕ್ಕೆ ಇವನಿರ್ತಾನೆ ನಿಮ್ಮನ್ನು ನೋಡೋದಕ್ಕೆ. ಯಜಮಾನ ಅಬ್ದುಲ್ಲಾ ಅವ್ರ ಮಗ. ಇವ್ರನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೋ. ನಿನಗೆ ಅಪ್ಪ ಇಲ್ಲ ಅಂತ ಮಾಡಿದವರು ಇವರೇನೆ. ಸುಮಾರು ಮಕ್ಕಳ ಕನಸುಗಳನ್ನ ನಾಶ ಮಾಡಿದ್ದು ಬೇರೆ ಯಾರಿಲ್ಲ, ಇವರೇ. ಅಬ್ದುಲ್ಲನ್ ಮಗ ಅನ್ನಿಸ್ಕೊಳ್ಳೋ ನೀನು ಈ ಮುಖ ಮರಿಬಾರ್ದು. ಹೋಗೋ. ಇವತ್ತಿಂದ ನಿನ್ಗೆ ಯಾರೂ ಇಲ್ಲ, ಅಮ್ಮ ಇಲ್ಲ, ಅಪ್ಪ ಇಲ್ಲ.
ಎಲ್ಲಿ ಬೇಕಾದ್ರೂ ಹೋಗಿ ನೀನು ಬದುಕೋ. ಹೋಗು. ಹೋಗು. ನಾನೊಬ್ಬ ಕೊಲೆಗಾರ ಅಂತ ಅಂದ್ಕೊಳ್ತಿದ್ರು ನನ್ನ ಕಣ್ಮುಂದೆನೆ ರುಕ್ಮಿಣಿ ಜೀವ ಬಿಟ್ಟಿರೋದನ್ನ ನೋಡಿ ಆಘಾತವಾಗಿರೋ ನಾನು ಏನೋ ಒಂದು ಕಾವೇರಿ ಮನಸ್ಸಲ್ಲಿ ಓಡೋದಕ್ಕೆ ಶುರು ಆಯಿತು. ನನ್ನ ಜೊತೆ ಚೆನ್ನಾಗಿ ಜೀವನ ಮಾಡ್ತಿರೋ ಅಂತ ಇವಳು ಮಧ್ಯದಲ್ಲಿ ಎಲ್ಲಿ ಕೈ ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಭಯ ಪಡ್ಕೊಂಡು ಮನ್ಸಿಗೆ ತುಂಬ ಕಷ್ಟ ಆದ್ರೂ ರಾಜೀನಾಮೆ ಬರ್ಕೊಟ್ಟು ಪೊಲೀಸ್ ಕೆಲಸನ ನಾನು ಬಿಟ್ಟು ಬಂದ್ಬಿಟ್ಟೆ.